ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಯಾಗ್ರಾಜ್ಗೆ ಆಗಮಿಸಿದ್ದಾರೆ. ಮಹಾಕುಂಭಮೇಳದ ಪವಿತ್ರ ಸ್ನಾನವನ್ನು ಗೈತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪವಿತ್ರ ಸ್ನಾನವನ್ನು ಗೈತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಂಗಮ್ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನು ಗೈತಾ ಇದ್ದಾರೆ. ಇನ್ನೊಂದು ಕಡೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಪ್ರಯಾಗ್ರಾಜ್ನತ್ತ ಆಗಮಿಸ್ತಾ ಇದ್ದಾರೆ. ಕೇವಲ ಮೌನಿ ಅಮಾವಾಸ್ಯೆ ಮಾತ್ರ ಅಲ್ಲ, ಬಸಂತ ಪಂಚಮಿ ಮಾತ್ರ ಅಲ್ಲ, ಬೇರೆ ದಿನಗಳಲ್ಲೂ ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿರ್ತಾರೆ. ಈ ನೇರ ದೃಶ್ಯಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪುಣ್ಯ ಪವಿತ್ರ ಸ್ನಾನವನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕೈನಲ್ಲಿ ರುದ್ರಾಕ್ಷಿಯನ್ನು ಹಿಡಿದು ಪ್ರಧಾನಿಗಳು ಪವಿತ್ರ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಗಂಗಾ ಮಾತೆಗೆ ಪ್ರಧಾನಿ ನರೇಂದ್ರ ಮೋದಿ ನಮಿಸಿದ್ದಾರೆ. ತ್ರಿವೇಣಿ ಸಂಗಮ ಘಾಟ್ನಲ್ಲಿ ಪ್ರಧಾನಿಗಳು ಪವಿತ್ರ ಸ್ನಾನಗೈತಾ ಇದ್ದಾರೆ. ನೇರ ದೃಶ್ಯಗಳು ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ. ಆಗ ನಾನು ಹೇಳ್ತಾ ಇದ್ದೆ, ಇವೆಲ್ಲವೂ ಕೂಡ ಈ ಆಧ್ಯಾತ್ಮ ಅನ್ನೋದು ಹೊರಗಡೆ ಪ್ರಪಂಚ ಅಂತ ಹೇಳ್ತೀವಿ, ಮೆಟೀರಿಯಲಿಸ್ಟಿಕ್ ಲೈಫ್ ಅಂತ, ಅದನ್ನೆಲ್ಲವನ್ನ ತೊರೆದು ತನ್ನೊಳಗೆ ತಾನು ಲೀನರಾಗೋದು, ಅಂದರೆ ಆತ್ಮದಲ್ಲಿ ತಾನು ಲೀನರಾಗೋದು. ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಇಂಟರ್ವ್ಯೂನಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ಹೇಗೆ ಆಧ್ಯಾತ್ಮದತ್ತ ತಮ್ಮ ಒಲವು ಬಂತು, ಆಧ್ಯಾತ್ಮಕ್ಕೂ ಈ ತಾಮಸಕ್ಕೂ ಅಂದರೆ ರಾಜತ್ವಕ್ಕೂ ಏನು ಸಂಬಂಧ, ರಾಜಕಾರಣಕ್ಕೆ ಯಾಕೆ ಬರಬೇಕಾಗಿತ್ತು, ರಾಜಕಾರಣವೇ ಬೇರೆ, ಸನ್ಯಾಸವೇ ಬೇರೆ, ಏನೂ ಬೇಡ ಅಂಥೇಳಿ ಸರ್ವವನ್ನು ತ್ಯಜಿಸಿ ಹೋಗೋದು ಸನ್ಯಾಸ. ಆದರೆ ರಾಜಕೀಯಕ್ಕೆ ತಮ್ಮ ಆಗಮನ ಹೇಗಾಯಿತು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಲ್ಲ ಅಂತ ಕೇಳಿದಾಗ, ಆಹಾ, ಸನ್ಯಾಸಕ್ಕೂ ರಾಜಕಾರಣಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ, ಬಹಳ ಹತ್ತಿರದ ಸಂಬಂಧ ಇದೆ ಅಂತ ಪ್ರಧಾನಿಗಳು ಹೇಳ್ತಾರೆ. ಸನ್ಯಾಸಿಯ ಮತ್ತೊಂದು ಗುಣ ಜನರನ್ನ ಕಾಯೋದು ಅಂತ, ಅದು ಜ್ಞಾನದ ಮೂಲಕ ಆಗಿರ್ಬೋದು ಅಥವಾ ಆಡಳಿತದ ಮೂಲಕ ಆಗಿರ್ಬೋದು. ಹಾಗಾಗಿ ತಾವು ಒಮ್ಮೆ ರಾಮಕೃಷ್ಣ ಮಿಷನ್ಗೆ ಹೋದಾಗ, ಅಲ್ಲಿ ಸನ್ಯಾಸಿ ಆಗಬೇಕು ಅಂತ ಹೋದಾಗ ತಮ್ಮ ಗುರುಗಳು ಇದನ್ನೆಲ್ಲವನ್ನು ನನಗೆ ಉಪದೇಶ ಮಾಡಿದ್ರು. ಆಗ ಇದರ ಬಗ್ಗೆ ನನಗೆ ಒಲವು ಮೂಡ್ತಾ ಹೋಯಿತು. ಸನ್ಯಾಸದ ಜೊತೆಗೆ ರಾಜಕಾರಣ, ಸೊ ರಾಜ ಸನ್ಯಾಸಿ ಆಗಬಹುದಲ್ಲ ಅಂತ, ರಾಜಋಷಿ ಅಂತ ಕರಿತೀವಲ್ಲ ಒಂದಷ್ಟು ಜನರನ್ನ, ಇಲ್ಲೂ ಕೂಡ ಮಾಡಿದ್ದು ಅದನ್ನೇ. ಆಡಳಿತ ಒಂದು ಕಡೆ ಇದ್ರೂ ಕೂಡ ಅದರ ಜೊತೆಗೆ ಧಾರ್ಮಿಕ ಮಹತ್ವವನ್ನು ಹಾಗೆ ಉಳಿಸ್ಕೊಂಡು, ಧಾರ್ಮಿಕತ್ವವನ್ನು ಹಾಗೆ ಉಳಿಸ್ಕೊಂಡು, ಆಧ್ಯಾತ್ಮಿಕತೆಯನ್ನು ತನ್ನೊಡಲೊಳಗೆ ಅರಗಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಆಧ್ಯಾತ್ಮ ಚಿಂತನೆಗಳಿಗೆ ಮತ್ತೊಂದಷ್ಟು ಬಲ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿದ್ದಾರೆ, ಪವಿತ್ರ ಸ್ನಾನವನ್ನು ಗೈತಾ ಇದ್ದಾರೆ. ಆ ನೇರ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇಷ್ಟೊಂದು ದೊಡ್ಡ ಮಟ್ಟಿಗಿನ ವ್ಯವಸ್ಥೆ ಈ ಹಿಂದೆ ಯಾವತ್ತೂ ಕಂಡು ಕೇಳರಿಯದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅನೇಕರು ಅಲ್ಲಿ ಹೋಗಿ ಬಂದಂಥವರು ಮಾತಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಕೇವಲ ಒಂದು ಪ್ರೊಜೆಕ್ಷನ್ ಮಾತ್ರ ಅಲ್ಲ, ಮೀಡಿಯಾಗಳಲ್ಲಿ ತೋರಿಸೋದು ಮಾತ್ರ ಅಲ್ಲ, ಅಲ್ಲಿರುವಂಥ ನೈಜ ಸಂಗತಿಯನ್ನು ಬಿಚ್ಚಿಡ್ತಾ ಇದೆ. ಈ ಹಿಂದಿನ ಕುಂಭಮೇಳಕ್ಕೂ ಈಗ ನಡೆಯುವಂಥ ಕುಂಭಮೇಳಕ್ಕೂ ವ್ಯವಸ್ಥೆಯಲ್ಲಿನ ವ್ಯತ್ಯಾಸ ಇದು ಕೇವಲ, ನಾನು ಆಗಲೇ ಹೇಳ್ತಾ ಇದ್ದೆ, ಇದಕ್ಕೆ ಆಧ್ಯಾತ್ಮದ ಅಥವಾ ನಂಬಿಕೆಯ ಒಂದೇ ಒಂದು ಗೀಟನ್ನು ಎಳೆದ್ರೆ ಸಾಲೋದಿಲ್ಲ, ಇದರ ಹಿಂದೆ ಬೇರೆಯದ್ದೇ ಆದಂಥ ಯೋಚನೆಗಳಿದ್ದಾವೆ. ಸ್ಪಿರಿಚುವಲ್ ಟೂರಿಸಂ ಅನ್ನೋದು ಇಡೀ ದೇಶದಲ್ಲಿ ಬಹಳ ಬೂಮ್ ಆಗ್ತಾ ಇರುವಂಥ ಸೆಕ್ಟರ್, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತುಂಬ ದೊಡ್ಡ ಮಟ್ಟಿಗೆ ಬಲ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದೆ. ನೀವೆಲ್ಲವೂ ಕೂಡ ಒಂದು ರೀತಿ ಭಾರತದ ಹಿಂದೂ ಧರ್ಮ ಆಗಿರ್ಬೋದು, ಸನಾತನ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಅಂತ ಹೇಳಿದಾಗ ಆಗಲೇ ನಾನು ಹೇಳಿದ ಹಾಗೆ ಒಂದು ರಿಲಿಜನ್ ಅನ್ನೋದನ್ನು ಮಾತ್ರ ತಗೋಬಾರ್ದು ಅಂತ, ಇಡೀ ದೇಶವನ್ನು ತಗೋಬೇಕು. ವಿಜಯ್ ವಿಠಲಾಚಾರ್ ಅವರು ಆಧ್ಯಾತ್ಮ ಚಿಂತಕರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ನಮಸ್ತೆ ಗುರುಗಳೇ, ಇದನ್ನೆಲ್ಲವನ್ನು ನೋಡಿದಾಗ, ಈ ದೃಶ್ಯವನ್ನು ನೋಡಿದಾಗ, ಒಂದು ರಾಜಕೀಯ ಪಕ್ಷದವರು ಅಥವಾ ಒಂದು ದೇಶದ ಪ್ರಧಾನಿಗಳು, ಅದು ಜಾತ್ಯತೀತ ದೇಶದ ಪ್ರಧಾನಿಗಳು ಹೀಗೆ ಬಂದು ಧಾರ್ಮಿಕ ಆಚರಣೆಯನ್ನು ಮಾಡ್ತಾರೆ ಅಂತ ಆದಾಗ ಅನೇಕರು ಇದಕ್ಕೆ ವಿರೋಧ ಮಾಡ್ತಾರೆ. ನಮ್ಮದು ಜಾತ್ಯತೀತ ರಾಷ್ಟ್ರ, ಇದರ ಮಧ್ಯೆ ಹೇಗೆ ಬರ್ತಾರೆ, ಒಂದು ಧರ್ಮವನ್ನು ಹೇಗೆ ಪ್ರೊಜೆಕ್ಟ್ ಮಾಡ್ತಾರೆ ಒಬ್ಬರು ಅಂತ ಹೇಳುವಂಥ ಅನೇಕ ವಿರೋಧಾಭಾಸಗಳಿದ್ದಾವೆ. ಅದರ ಮಧ್ಯೆಯೂ ಕೂಡ ಪ್ರಧಾನಿಗಳು ಇವತ್ತು ಬಂದಿದ್ದಾರೆ, ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ದೇಶಕ್ಕೆ ಒಳಿತಾಗಲಿ, ಇಡೀ ದೇಶದ ಜನತೆಗೆ ಒಳಿತಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರ ಔಚಿತ್ಯದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಗುರುಗಳೇ. ಖಂಡಿತ 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 ರಾಜನಾದವನು ಅವನ ಕರ್ತವ್ಯ ಹೇಗಿದೆ ಅಂತಂದ್ರೆ, ನಮ್ಮ ದೇಶ ಇವತ್ತು ಸುಭಿಕ್ಷಿಯಾಗಿ ಇರಬೇಕು ಅಂತಾದರೆ ಒಂದು ರಾಜ್ಯವನ್ನ ಅಥವಾ ಒಂದು ದೇಶವನ್ನ ಆಳುವಂತಹ ವ್ಯಕ್ತಿ ರಾಜ ಅಂತ ನಾವು ಕರೆಸ್ಕೊಳ್ತೇವೆ, ಅವನಿಗೆ ರಾಜ ಅಂತ ಕರೀತಾರೆ. ಇಂತಹ ರಾಜನಾದ ವ್ಯಕ್ತಿ ಅವನು ಹೇಗಿರಬೇಕು ಅಂತಂದರೆ
ಅವನ ವ್ಯಕ್ತಿತ್ವ ಅದು ರಾಜ್ಯದ ಸುಭಿಕ್ಷೆಗೆ, ದೇಶದ ಸುಭಿಕ್ಷೆಗೆ ಕಾರಣ ಆಗಬೇಕು ಅಂತನ್ನುವಂತಹ ಮಾತನ್ನ ನಾವು ಕೇಳ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿಯ ಹಿನ್ನೆಲೆ ಒಳಗೆ ಅತ್ಯುತ್ತಮವಾದ ಗ್ರಂಥ ಅದು ಮಹಾಭಾರತ ಅಂತನ್ನುವ ಗ್ರಂಥ. ಆ ಮಹಾಭಾರತದ ಗ್ರಂಥದೊಳಗೆ ಕಲಿಗೂ ಮತ್ತು ದೇವತೆಗಳಿಗೂ ಸಂವಾದವಾಗುತ್ತೆ. ಆ ಸಂವಾದವಾದಾಗ ಆಗ ಒಂದು ಮಾತು ಬರ್ತದೆ, ಏನು ಅಂದ್ರೆ ರಾಜ ಕಾಲಸ್ಯ ಕಾರಣಂ ಅಂತ. ರಾಜನ ಒಂದು ವ್ಯವಸ್ಥೆ, ರಾಜನ ಆಡಳಿತ, ರಾಜನ ಇರುವಿಕೆ ಹೇಗಿರ್ತಾನೆ, ಆ ರಾಜನ ಇರುವಿಕೆಯ ಹಿನ್ನೆಲೆ ಒಳಗೆ ಅದು ಕಾಲದ ಕಾರಣ. ರಾಜ ಕಾಲ ಕಾರಣವಲ್ಲ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಉನ್ನತಿಗೆ, ದೇಶದ ಉನ್ನತಿಗೆ ಹೊರತು ರಾಜಕಾರಣ ಅಂತ. ರಾಜಕಾರಣ ಅಂದ್ರೆ ರಾಜಕಾರಣವಲ್ಲ, ರಾಜನೇ ಕಾರಣ ಅಂತ ಶಾಸ್ತ್ರ ನಮಗೆ ವರ್ಣನೆ ಮಾಡ್ತದೆ ಮಹಾಭಾರತ. ಹೀಗಾಗಿ ರಾಜ ಹೇಗಿರ್ತಾನೆ ಹಾಗೆ ನಮ್ಮ ದೇಶ ಅದು ಸುಭಿಕ್ಷೆಯಾಗಿರ್ತದೆ ಅಂತ. ಈ ಹಿನ್ನೆಲೆ ಒಳಗೆ ನಮಗೆ ಧಾರ್ಮಿಕನಾದ ಒಬ್ಬ ರಾಜ ಸಿಕ್ಕಿದ್ದಾರೆ. ಅವರು ದೇಶದ ಒಳಿತಿಗಾಗಿ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಅದನ್ನ ತುಂಬ ಹೃದಯದಿಂದ ಸ್ವಾಗತಿಸಬೇಕು ಅಂತಂಬಹುದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಗುರುಗಳೇ, ಈ ಮಹಾ ಕುಂಭಮೇಳ ಜೊತೆಗೆ ಈ ಪವಿತ್ರ ಸ್ನಾನದ ಬಗ್ಗೆ ಒಂದಷ್ಟು ವಿರೋಧಾಭಾಸಗಳಿದ್ದಾವೆ. ಅದರ ಬಗ್ಗೆ, ಅದರ ಔಚಿತ್ಯದ ಬಗ್ಗೆ, ಅದರ ಇಂಪಾರ್ಟೆನ್ಸ್ನ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ? ವಿರೋಧಾಭಾಸ ಅಂದ್ರೆ ಹೇಗೆ ಹೇಳ್ತೀರಿ ತಾವು? ಯಾವ ಹಿನ್ನೆಲೆ ಒಳಗೆ ವಿರೋಧಾಭಾಸ ಅಂತ ಹೇಳ್ತಾ ಇದ್ರೆ ಗೊತ್ತಾಗ್ತದೆ. ಒಂದಷ್ಟು ಜನ ಹೇಳಿದ್ರು, ಇತ್ತೀಚೆಗೆ ನೀವು ಹೇಳಿಕೆಗಳನ್ನ ಗಮನಿಸಿರಬಹುದು, ಅಲ್ಲಿ ಹೋಗಿ ನೀರಲ್ಲಿ ಮಿಂದ ತಕ್ಷಣ ಬಡತನ ಹೋಗ್ಬಿಡುತ್ತಾ, ಯಾಕೆ ಇಷ್ಟೊಂದು ಖರ್ಚು ಮಾಡಬೇಕು, ಈ ತರದ ರಾಜಕೀಯವನ್ನ ಧರ್ಮದ ಮೇಲೆ ಬೆಸಿಬಾರದು ಸರ್. ಒಂದು ಮಾತಿದೆ, ನಮ್ಮ ಮನಸ್ಸು ಭಗವದ್ಗೀತೆ ಈ ಮಾತನ್ನು ಹೇಳ್ತದೆ. ಏನು ಅಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವ ಮಾತು. ಅರ್ಜುನ, ನಾನು ಯುದ್ಧವನ್ನು ಆಡೋದಿಲ್ಲ, ನಾನು ಸುಮ್ಮನೆ ಇದ್ದು ಬಿಡ್ತೇನೆ, ನಾನೆಲ್ಲ ನನ್ನವರಿವರು ಅಂತಂದಾಗ ಆಗ ಅವನು ಭಗವಂತ ಹೇಳ್ತಾನೆ, ನಿನ್ನ ಮನಸ್ಸಿನ ಭಾವನೆಯನ್ನು ಧರ್ಮದ ಮೇಲೆ ಹಾಕಬೇಡ ಅಂತ. ಈ ರಾಜಕೀಯದ ವ್ಯಕ್ತಿಗಳು ಅಂತ ಏನಿದ್ದಾರೆ, ಅವರ ಮನಸ್ಸಿನ ಭಾವನೆಗಳನ್ನ ಅವರ ಮಾತಿನ ಮುಖಾಂತರ ಧರ್ಮದ ಮೇಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಸರ್ವಥಾ ಯಾರು ಅದನ್ನು ಮಾಡಬಾರದು. ಯಾಕೆ ಅಂತಂದ್ರೆ ಯಾವ ವಿರೋಧಾಭಾಸವನ್ನ ಮಾಡ್ತಾರೆ, ಆ ವಿರೋಧಾಭಾಸವನ್ನ ಮಾಡುವ ಒಂದು ಪಕ್ಷ, ನಾವು ಧಾರ್ಮಿಕ ವ್ಯಕ್ತಿಯಾಗಿ ಪಕ್ಷ ಒಂದು ರಾಜಕಾರಣದ ಬಗ್ಗೆ ಮಾತಾಡಬಾರದು ನಾನು. ಯಾಕಂದ್ರೆ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ವ್ಯಕ್ತಿಗಳು ನಾವು. ಹೀಗಾಗಿ ಆದರೂ ಕೂಡ ತಾವು ಕೇಳ್ತಾ ಇದ್ದೀರಿ ಅಂತ ಮೊದಲಕ್ಕೆ ಹೇಳ್ತೇನೆ, ಯಾವ ವ್ಯಕ್ತಿಗಳು ಇವತ್ತಿನ ದಿವಸ ಇದು ಕೇವಲ ಬೂಟಾಟಿಕೆ ಅಂತ ಕರೀತಾ ಇದ್ದಾರೆ, ಒಂದು ಬಡತನ ನೀಗೋದಿಲ್ಲ ಅಂತ ನಮ್ಮ ಮಾತನಾಡ್ತಾ ಇದ್ದಾರೆ, ಆ ಬಡತನ ನೀಗೋದಿಲ್ಲ ಅಂತನ್ನುವಂತಹ ಯಾವ ಅಧ್ಯಕ್ಷರು ನುಡಿತಾರೆ, ಅವರ ಪಕ್ಷದವರೇ ಹೋಗಿ ಅನೇಕ ಜನ ಸ್ಥಾನ ಮಾಡೋರಿದ್ದಾರೆ. ಹಾಗಾದರೆ ಅದು ಕೇವಲ ರಾಜಕೀಯದ ಮಾತುಗಳಿಗೆ ಮಾತ್ರ ಸೀಮಿತ ಅಂತ ನನ್ನ ಭಾವನೆಯನ್ನು ನಾನು ಹೇಳ್ತೇನೆ. ಗುರುಗಳೇ, ಇನ್ನಷ್ಟು ಆಳಕ್ಕೆ ಹೋಗೋದಾದ್ರೆ, ಈಗ ಒಂದು ಕಡೆಯಿಂದ ಧರ್ಮ ಜಾಗೃತಿ, ಇಲ್ಲಿ ಸೇರಿರುವಂಥ ಜನರಿಗೆ ಯಾರಿಗೂ ಔಪಚಾರಿಕವಾಗಿ ಇಲ್ಲಿ ಬನ್ನಿ ಅಂತ ಹೇಳಿರೋದಿಲ್ಲ. ಇಂಥ 21ನೇ ಶತಮಾನದಲ್ಲೂ ಕೂಡ ಇಷ್ಟೊಂದು ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಧರ್ಮ ಜಾಗೃತಿ ಎಷ್ಟರ ಮಟ್ಟಿಗಿದೆ, ಈ ಭೂಮಿಯ ಆಧ್ಯಾತ್ಮದ ಬೇರು ಅಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬೋದಲ್ವಾ ಅಂತ? ಸರ್, ಈ ಭಾರತ ಭೂಮಿ ಅಂತ ಏನಿದೆ, ಭಾರತ ಭೂಮಿ ಶ್ರೀಮದ್ ಭಾಗವತ ನಮಗೆ ವರ್ಣನೆ ಮಾಡ್ತದೆ. ಭಾರತ ಭೂಮಿಯಲ್ಲಿ ಮಾಡುವ ಒಂದೊಂದು ಧರ್ಮ ಕಾರ್ಯಕ್ಕೂ ಕೂಡ ಅನಂತವಾದ ಪುಣ್ಯ ಇದೆ ಅಂತ ಭಾಗವತ ವರ್ಣನೆ ಮಾಡ್ತದೆ, ಇತಿಹಾಸ ವರ್ಣನೆ ಮಾಡ್ತದೆ. ಈ ಹಿನ್ನೆಲೆ ಒಳಗೆ ಇಲ್ಲಿ ಧಾರ್ಮಿಕವಾದ ಭಾವನೆಗಳು, ಧಾರ್ಮಿಕವಾದ ಕಾರ್ಯಗಳು, ಧಾರ್ಮಿಕವಾದ ಶ್ರದ್ಧೆ, ಧಾರ್ಮಿಕವಾಗಿ ಮಾಡುವ ಆಚರಣೆಗಳು ಇಲ್ಲಿ ಮಾಡದೆ ಇನ್ನು ಎಲ್ಲಿ ಮಾಡ್ಬೇಕು ಸರ್ ಇದನ್ನ? ಹೀಗಾಗಿ ಇಲ್ಲೇ ನಾವು ಮಾಡಬೇಕು. ಇಲ್ಲಿ ಮಾಡೋದ್ರಿಂದ ವಿಶೇಷವಾದ ಪುಣ್ಯ ಇದೆ ಸರ್. ನಾವು ಇವತ್ತಿನ ದಿವಸ ವಿದೇಶಿಯರು ಕೂಡ ಈ ಒಂದು ನಮ್ಮ ಇತಿಹಾಸವನ್ನ, ನಮ್ಮ ಭಾರತ ಭೂಮಿಯ ವಿಚಿತ್ರವಾದ ವಿಶಿಷ್ಟವಾದ ಧರ್ಮವನ್ನ ತಿಳಿದು ಇಲ್ಲಿ ಬಂದು ಸ್ನಾನಗಳನ್ನು, ಧರ್ಮವನ್ನು, ಕರ್ಮವನ್ನು, ಯಜ್ಞಯಾಗಾದಿಗಳಲ್ಲೇನೋ ಭಾಗವಹಿಸುವಂತಹ ಪ್ರಕ್ರಿಯೆ ಅನೇಕ ವಿದೇಶದವರೇ ಮಾಡುವ ಪ್ರಸಂಗ ಇದ್ದಾಗ, ನಾವು ಇಲ್ಲಿ ಹುಟ್ಟಿ, ಇಲ್ಲಿ ಬೆಳೆದು, ಇಲ್ಲಿಯ ಸಂಸ್ಕೃತಿಯನ್ನ ನಾವು ಮೈಗೂಡಿಸಿಕೊಂಡು ಇಲ್ಲಿಯ ಸಂಸ್ಕೃತಿ ಒಳಗೇನೆ ನಾವು ಹಾಸು ಹೊಕ್ಕಾಗಿದ್ದವರು ನಾವು ಇದನ್ನು ಮಾಡಬಾರದು ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಇದು ಅವಶ್ಯವಾಗಿ ಎಲ್ಲರೂ ಮಾಡಲೇಬೇಕು, ಎಲ್ಲರೂ ಮಾಡುವಂತಹ ಕಾರ್ಯ ಇದು. ಜೊತೆಗೆ ಇದು ವೈಯಕ್ತಿಕವಾದ ಪುಣ್ಯ ಸಂಪಾದನೆ, ನಮ್ಮ ವೈಯಕ್ತಿಕವಾದ ಒಬ್ಬೊಬ್ಬರು ಪುಣ್ಯ ಸಂಪಾದನೆ. ಯಾರು ನೋಡಿ ಸರ್, ಯಾರಿಗೂ ಜ್ಞಾನ ಇಲ್ಲ ಅಂತಿಲ್ಲ. ಅನೇಕ ಜನ ಇವತ್ತಿನ ದಿವಸ ಹಿತಚಿಂತಕರು ಅಥವಾ ಜ್ಞಾನದ ಚಿಂತಕರು ಏನಿದ್ದಾರೆ ಅವರೆಲ್ಲ ಹೋಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಒಂದು ಶ್ರದ್ಧೆ ಇದ್ದೇ ಇದೆ, ಅಲ್ಲಿ ಒಂದು ಪುಣ್ಯ ಇದ್ದೇ ಇದೆ. ಆ ಉದ್ದೇಶಕ್ಕಾಗಿ ಮಾಡ್ತಾರೆ ಹೊರತು ಅಂಧವಿಶ್ವಾಸದಿಂದ ಯಾರೂ ಮಾಡ್ತಾ ಇಲ್ಲ, ಅಥವಾ ಏನೋ ಬಾಬಾಗಳು ಹೇಳ್ತಾರೆ ಅಂತ ಅನ್ನೋದಕ್ಕಾಗಿ ಯಾರು ಮಾಡ್ತಾ ಇಲ್ಲ. ಅವರವರ ವೈಯಕ್ತಿಕವಾದ ಒಂದು ಜ್ಞಾನ ಇದೆ, ಆ ಜ್ಞಾನವನ್ನು ಯೋಚನೆ ಮಾಡಿಕೊಂಡು ವಿವೇಚನಾ ಶಕ್ತಿಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವರವರ ವೈಯಕ್ತಿಕವಾಗಿ ಅವರಿಗೆ ಪುಣ್ಯ ಸಂಪಾದನೆ ಇದ್ದೇ ಇದೆ ಈ ಒಂದು ಕುಂಭಮೇಳದ ಸ್ಥಾನದ ಹಿನ್ನೆಲೆ. ಗುರುಗಳೇ, ಈ ದೇಶ ಸೃಷ್ಟಿಯಾಗಿದ್ದೇ ಜ್ಞಾನದ ತಳಹದಿಯಲ್ಲಿ ಅಂತ ಹೇಳ್ತೀವಿ. ಖಂಡಿತ. ಭಾಯಾರತಾಹ ಇತಿ ಭಾರತಾಹ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನನೇ ಇಲ್ಲಿ ಪ್ರಮುಖ, ಮುಖ್ಯ ಅಂತ ಹೇಳ್ತೀವಿ. ಜೊತೆಗೆ ಆತ್ಮನೇ ಎಲ್ಲವನ್ನ ಹೇಳುತ್ತೆ ಅಂತ ಹೇಳ್ತೀವಿ. ಕಸ್ಮಿನ್ನೋ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭಗವತಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇಂಥ ಆಚರಣೆಗಳನ್ನ ಇದು ಕಂದಾಚಾರ, ಮೂಢನಂಬಿಕೆ ಅಂತ ಹೇಳೋದು ಎಷ್ಟು ಸರಿ ಅಂತ ನನಗದೇ ಆಶ್ಚರ್ಯವಾಗತ್ತೆ. ತಾವು ಹೇಳಿದ ಹಾಗೆ
ಈ ಮೂಢನಂಬಿಕೆ ಇತ್ಯಾದಿಗಳನ್ನ ಹೇಳುವಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರು ವೈಯಕ್ತಿಕವಾಗಿ ತಮ್ಮೊಳಗೆ ತಮ್ಮ ಮನೆಯೊಳಗೇನೆ ಎಲ್ಲವನ್ನೂ ಮಾಡುವಂಥವರೇ ಆಗಿದ್ದಾರೆ. ಯಾರೂ ಬಿಟ್ಟವರಲ್ಲ. ದೇವರು 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 ಅಂತ ದೇವರನ್ನ ನಿಂದೆ ಮಾಡಿದ ವ್ಯಕ್ತಿಗಳೇ ಇವತ್ತು ತಮ್ಮ ಮನೆಯೊಳಗೇನೆ ದೇವರನ್ನ ಪೂಜೆ ಮಾಡುವಂತಹ ಪ್ರಕ್ರಿಯೆಯನ್ನು ಇಟ್ಟುಕೊಂಡಿದ್ದಾರೆ. ಇದು ಕೇವಲ ನಮ್ಮ ಕಣ್ಣೊರೆಸುವಂತಹ ತಂತ್ರ. ಜಾತ್ಯತೀತ ರಾಷ್ಟ್ರ ಅಂತ ಹೇಳಿಕೊಂಡು ಓಟಿನ ರಾಜಕಾರಣ ಮಾಡುವಂತಹ ವಿಚಾರವನ್ನು ಇಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಧನ್ಯವಾದಗಳು ಗುರುಗಳೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.